पूज्याय राघवेन्द्राय सत्यधर्मरताय च। ಎಲ್ರಿಗೂ ಸ್ಪೀಡ್ ನ್ಯೂಸ್ ಕನ್ನಡದ ವತಿಯಿಂದ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಸಂಚಿಕೆಯಲ್ಲಿ ಗುರುಮಾತಾ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ವಿಶೇಷತೆ ಏನು, ಶ್ರೀ ಗುರು ರಾಘವೇಂದ್ರ ರಾಯರ ಮಹಿಮೆ ಏನು, ಪವಾಡಗಳೇನು, ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ತಿರುವಣ್ಣಾಮಲೈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಗುರುಮಾತಾ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡೋಣ. ಗುರುಮಾತಾ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಖಂಡಿತ. ಗುರುವೇ ಶರಣು. ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಲೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಸಂಕಲ್ಪನೂ ಸಹ ಮಾಡ್ತೀನಿ. ನೋಡಿ, ನೆನ್ನೆ ದಿವಸ ಏಕಾದಶಿ ಇತ್ತು ಭಗವಂತನಿಗೆ. ಇವತ್ತಿನ ದಿವಸ ದ್ವಾದಶಿ ಪೂಜೆಯಲ್ಲೇ ಭಗವಂತ ಎಷ್ಟು ಆನಂದವಾಗಿರ್ತಾರೆ ಅಂದರೆ ಅಷ್ಟೇ ಆನಂದ. ಹಾಗಾಗಿ ಮೂಲರಾಮರ ಪೂಜೆ ತಗೊಳ್ಳಿ, ಅಲ್ಲಿ ಭಕ್ತ ಪ್ರಹ್ಲಾದ ಸ್ವಾಮಿ ಪೂಜೆ ತಗೊಳ್ಳಿ, ನಾಗಪ್ರತಿಷ್ಠೆ ಆಗಲಿ, ಅಲ್ಲಿರೋಂಥದ್ದೆಲ್ಲನೂ ಸಹ ಮಂತ್ರಾಲಯದಲ್ಲಿ ಮಂಚಾಲಮ್ಮನವ್ರಿಗೆ ಅಲಂಕಾರ ಆಗಲಿ, ಅಭಿಷೇಕ ಆಗಲಿ, ಎಲ್ಲ ಒಂದೊಂದು ವಾದೀಂದ್ರ ಸ್ವಾಮೀಜಿಗಾಗಲಿ ಎಲ್ಲನೂ ಒಂದೊಂದು ಅಲ್ಲಿ ಮಂತ್ರಾಲಯದಲ್ಲಿ ಆದಷ್ಟು ಬೇಗ 10 ಗಂಟೆ ಒಳಗಡೆ ಎಲ್ಲ ಪೂಜೆ ಪುನಸ್ಕಾರನೂ ಖಂಡಿತ ಮುಗ್ದಿರುತ್ತೆ. ಹಾಗಾಗಿ ದ್ವಾದಶಿ ದಿವಸ ಆದಷ್ಟು ಬೇಗ ಎಲ್ಲ ಪೂಜೆ ಊಟಗಳನ್ನು ಮುಗಿಸ್ಬೇಕು ಅನ್ನೋಂಥದ್ದೂ ಇರುತ್ತೆ. ಹಾಗಾಗಿ ಹೋಗಿರೋ ಅಂಥವ್ರೆಲ್ಲರೂ ಸಹ ಆದಷ್ಟು ಬೇಗ ಭಗವಂತನ ದರ್ಶನ ಮಾಡಿ, ಖಂಡಿತ ದರ್ಶನ ಮಾಡಿಕೊಂಡು ಬೇಗ ಊಟಕ್ಕೆ ಹೋಗಿ. ಯಾಕೆಂದರೆ 10-11 ಗಂಟೆ ಒಳಗಡೆ ಎಲ್ಲರಿಗೂ ಊಟ ಕೊಟ್ಬಿಡ್ತಾರೆ. ಹಾಗಾಗಿ ದಿನನಿತ್ಯ ಇವಾಗ ಮಂತ್ರಾಲಯದಲ್ಲಿ ಯಾರು ಹೋದ್ರೂ ಸರಿ ರಾತ್ರಿವರೆಗೂ ಸಹ ಊಟ ಸಿಗ್ತಾನೆ ಇರುತ್ತೆ ಅನ್ನೋಂಥದ್ದು ಸಹ ಇದೆ. ಹೋಗೋರು ಯಾರು ಉಪವಾಸ ಇರಬೇಕು ಆಗಿರೋ ಅವಶ್ಯಕತೆ ಇಲ್ಲ. ಗುರುವಾರ ನಾನು ಇರ್ತೀನಿ ಭಗವಂತನಿಗೋಸ್ಕರ ಅಂತ ಅಂದ್ರೂ ಸಹ ಇರ್ಬೋದು. ಒಂದೊಂದು ಏಕಾದಶಿನೂ ನಾನು ಉಪವಾಸ ಇದ್ದೀನಿ ಅನ್ನೋರಿಗೆ ಆದಷ್ಟು ಬೇಗ ಭಗವಂತ ಕೇಳಿದ್ದನ್ನು ಸದಾಕಾಲ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನೋಡಿ, ಏಕಾದಶಿ ದಿವಸ ಭಗವಂತ ಏನೇನು ಬೇಡ್ಕೊಂಡಿರ್ತಾರೋ ಅವರಂತೆ ಯಾರೆಲ್ಲ ಉಪವಾಸ ತೊಗೊಂಡಿರ್ತಾರೋ ಖಂಡಿತ ದ್ವಾದಶಿ ದಿವಸ ಅಷ್ಟೇ ಏನೇನು ಬೇಕೋ ಅದನ್ನೆಲ್ಲ ಲಭ್ಯ ಆಗುತ್ತಂತೆ. ಹಾಗಾಗಿ ಭಗವಂತನ ಹತ್ರ ನೀವು ಕೇಳಿದ್ರೇನೂ ಸರಿ, ಕೇಳಲಿಲ್ಲ ಅಂದ್ರೇನೂ ಸರಿ, ರಾಘವೇಂದ್ರ ಸ್ವಾಮಿ ಆನಂದದಿಂದ ಏನು ಬೇಕೋ ಎಲ್ಲ ಕೊಡ್ತಾರಂತೆ. ನೋಡಿ, ಒಂದೊಂದು ಏಕಾದಶಿನೂ ಶ್ರೀರಾಮಚಂದ್ರಮೂರ್ತಿನೂ ನಾರಾಯಣ ವೈಕುಂಠದಲ್ಲಿದ್ದಂಥ ನಾರಾಯಣ ಅವರಿಗೆ ದರ್ಶನ ಆಗ್ತಾ ಇರುತ್ತೆ. ಅವ್ರನ್ನ ಪ್ರಾರ್ಥನೆ ಮಾಡ್ತಾ ಭಗವಂತ ಹಾಗೆಯೇ ಮೌನ ಉಪವಾಸ ಇರೋದ್ರಿಂದ ಖಂಡಿತ ಅವರು ಬಂದು ಮುಂದೆ ನಿಲ್ತಾರಂತೆ. ಹಾಗಾಗಿ ಏಕಾದಶಿ ದಿವಸ ಆ ನಾರಾಯಣನ ಆಶೀರ್ವಾದ ಪಡೆದವರು ಮಾರನೇ ದಿವಸ ದ್ವಾದಶಿ ದಿವಸ ಭಗವಂತನ ದರ್ಶನ ಮಾಡ್ಕೊತಾರಂತೆ. ಎಷ್ಟು ನೋಡಿ ಅಪಾರ. ಶ್ರೀಕೃಷ್ಣ ಪರಮಾತ್ಮ ಉಡುಪಿಯಿಂದ ಬಂದು ಭಗವಂತನ ಹತ್ರ ಹಾಗೇ ಆನಂದದಿಂದ ಮೈಮರೆತು ನಿಂತೋಗ್ತಾರಂತೆ ಏಕಾದಶಿ ದಿವಸ. ಹಾಗಾಗಿ ಎಷ್ಟು ವಿಶೇಷತೆ ಇದೆ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ರಾಯರ ಬಗ್ಗೆ ಹೇಳ್ತಾ ಹೋಗ್ಬೋದು. ಹಾಗಾಗಿ ಒಂದೊಂದೇ ನಿಮ್ಮ ಮುಂದೆ ಖಂಡಿತ ಇಡ್ತೀನಿ. ದ್ವಾದಶಿ ಇವತ್ತು ತುಳಸಿಗೆಲ್ಲ ಪೂಜೆ ಮಾಡಿರ್ತೀರ, ತುಳಸಿಗೆ ಮದುವೆ ಮಾಡಿರ್ತೀರ, ಎಲ್ಲ ರೀತಿಯೂ ತುಳಸಿಯಿಂದ ಪಡ್ಕೊಂಡಿರ್ತೀರ. ಖಂಡಿತ ಕೃಷ್ಣ ತುಳಸಿನ ಪ್ರಾರ್ಥನೆ ಮಾಡಿ ಆ ರಾಧಾರಾಣಿ ಬಂದು ಎಲ್ಲರೂ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಮಾಂಚಾಲಮ್ಮನವ್ರಿಗೆ ಇವತ್ತಿನ ದಿವಸ ಮಂಗಳವಾರ ಆಗಿದೆ. ಹಾಗಾಗಿ ಹೋಗಂಥವ್ರೆಲ್ಲರೂ ಖಂಡಿತ ಹೋಗಬೇಕು. ನಾವು ಹೊರಟಿದ್ದೀವಿ ಅನ್ನೋಂಥವ್ರು ಮನೆಯಿಂದ ಮಡ್ಲಕ್ಕಿ ಖಂಡಿತ ಕೊಡಿ. ನೋಡಿ, ಆ ತಾಯಿಗೆ ಎಷ್ಟು ನಾವು ಮಡ್ಲಕ್ಕಿ ಹಾಕ್ತೀವೋ ಅಷ್ಟೂ ನಮ್ಮ ಸೆರಗಲ್ಲಿ ಮಡ್ಲನ್ನು ತುಂಬ್ತಾಳಂತೆ ಆ ತಾಯಿ. ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಸಾಲ ಬಾಧೆಯಿಂದ ಆಗಲಿ, ಆರೋಗ್ಯದಿಂದ ಆಗಲಿ, ಎಂಥದ್ದೇ ಆಗಿರಲಿ, ದೋಷಗಳಾಗಿರಲಿ, ಪಾಪಗಳಾಗಿರಲಿ, ಖಂಡಿತ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದು ಆ ತಾಯಿ ನಮ್ಮಮ್ಮ ಮಾಡಿಕೊಡ್ತಾರಂತೆ. ಹಾಗಾಗಿ ದಾರಿ ಕೊಡ್ತಾರಂತೆ. ಖಂಡಿತ ಹೋಗೋರು ಮರಿಬೇಡಿ. ಮನೆಯಿಂದ ತಗೊಂಡೋಗಿ ಆ ತಾಯಿಯ ಆಶೀರ್ವಾದ, ನಮ್ಮ ರಾಯರ ಆಶೀರ್ವಾದ ಸದಾಕಾಲ ಎಲ್ರಿಗೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣು. ಎಸ್ ಅಮ್ಮ, ನಿನ್ನೆ ಮಾತಾಡ್ತಿದ್ವಿ ತಿರುವಣ್ಣಾಮಲೈ ಬಗ್ಗೆ, ಇಲ್ಲಿನ ಗಿರಿವನದ ಬಗ್ಗೆ ಮಾತಾಡ್ತಿದ್ವಿ. ಇನ್ನು ತಿರುವಣ್ಣಾಮಲೈಲಿರ್ತಕ್ಕಂಥ ಸುತ್ತಮುತ್ತ ಇರುವಂತಹ ಅಷ್ಟಲಿಂಗಗಳ ಬಗ್ಗೆ ಏನು ವಿಶೇಷತೆ ಇದೆ, ಮಹಿಮೆ ಏನು, ಖಂಡಿತ ನಮಗೆ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೂ. ಹೌದು. ನೋಡಿ, ಅಲ್ಲಿ ತಿರುವಣ್ಣಾಮಲೆಯಲ್ಲಿ ಇರೋಂಥದ್ದು ವಿಶೇಷತೆ ಏನು ಅಂತಂದರೆ ಖಂಡಿತ ಅಪಾರ. ಏಕೆಂದರೆ ಕೃತಾಯುಗದಲ್ಲೇ ತಿರುವಣ್ಣಾಮಲೆ ಅಣ್ಣಾಮಲೇಶ್ವರರು, ಅದಾವುದು ತಿರುವಣ್ಣಾಮಲೇಶ್ವರ ಸ್ವಾಮಿ ನೆಲೆ ಆಗಿದ್ದಾರಲ್ಲಿ. ಯಾಕೆ ಅಂತ ಅಂದರೆ ಅವರು ಭಗವಂತ
ಎಷ್ಟು ಆಕಾಶಕ್ಕೂ ಭೂಮಿಗೂ ಎಷ್ಟು ಎತ್ತರ ಇದೆಯೋ ಅಷ್ಟೇ ಎತ್ತರ ಇದ್ದಾರೆ, ನಮ್ಮ ಕಣ್ಣು ಕಾಣಿಸಲ್ಲ ಅಷ್ಟೇ ನೋಡಿ. ಹಾಗಾಗಿ ಶಿವನಾಗಲಿ, ಪಾರ್ವತಾದೇವಿನಾಗಲಿ, ವಿಷ್ಣು ಮಹಾಲಕ್ಷ್ಮಿ ಆಗಲಿ, ಬ್ರಹ್ಮ ಸರಸ್ವತಿ ಆಗಿರಲಿ, ನಾವು ಯಾರೂ ನೋಡಿರೋದಿಲ್ಲ. ಅಂಥವ್ರನ್ನ ನೋಡೋದಕ್ಕೆ ದಾರಿ ಕೊಡೋ ಅಂಥವ್ರೆ ಸಾಧು ಸಜ್ಜನರೇ ನೋಡಿ. ಅದಕ್ಕೋಸ್ಕರ ಹೇಳೋದು, ಆ ಋಷಿಮುನಿವರ್ಗಳಿಂದ ಪೂಜೆ ಮಾಡಬೇಕು. ಮಂತ್ರಾಲಯದಲ್ಲಿರೋಂಥ ಮಹಾನ್ಗಳ ಥರ ಪೂಜೆ ಮಾಡಿ ಅದೇ ರೀತಿ ದರ್ಶನ ಮಾಡಿದ್ರೆ ನಾವು ದೇವ್ರುಗಳನ್ನ ನೋಡ್ಬೋದು ಅನ್ನೋದು ಸಹ ನಮ್ಮ ಸಂಪ್ರದಾಯ ಸಹ ಇದೆ. ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಸಹ ರಾಯರು ನೋಡಿದ್ರೆ ಮಹಾವಿಷ್ಣುನ ಖಂಡಿತ ದರ್ಶನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹರಿನಾರಾಯಣನ ದರ್ಶನ ಆಗುತ್ತೆ ಅಂತಲೂ ಸಹ ಕಥೆಯಲ್ಲೂ ಇದೆ. ಅದೇ ರೀತಿ ಹರಿನಾರಾಯಣ ಅಂದರೆ ಯಾರು? ಕೃತಾಯುಗದಲ್ಲಿ ಧರೆಗೆ ತಂದಂಥ ಮಹಾನುಭಾವ ಶ್ರೀ ರಾಘವೇಂದ್ರ ಸ್ವಾಮಿ. ಯಾಕೆ ತಂದರು ಅಂತ ಅಂದರೆ, ಕೃತಾಯುಗದಲ್ಲಿ ಆಗಬೇಕಾಗಿದ್ದಂಥ ಅಲ್ಲೋಲ್ ಕಲ್ಲಲು ರಾಕ್ಷಸರುಗಳಿಂದ ಆಗ್ತಾ ಇದ್ದಿದ್ದಕ್ಕೆ ಅದನ್ನೆಲ್ಲ ನಿಲ್ಲಿಸಿ ಆ ಮಹಾನುಭಾವ ಯಾರು? ರಾಘವೇಂದ್ರ ಸ್ವಾಮಿ. ಅದನ್ನೆಲ್ಲ ತಡಿಬೇಕು ಅಂತಲೇ ಭಕ್ತ ಪ್ರಹ್ಲಾದನ ಆ ರೂಪದಲ್ಲಿ ಕರ್ಕೊಬಂದು ಆ ಶ್ರೀಹರಿನಾರಾಯಣ ಇವರನ್ನು ಪ್ರಹ್ಲಾದನಾಗಿ ಪ್ರಪಂಚಕ್ಕೆ ಕಳಿಸಿ, ಕೃತಾಯುಗದಲ್ಲಿ ಕಳಿಸಿ ಈ ನರಕಾವಂಶನೇ ನಾಶನ ಮಾಡಬೇಕು ಅಂತ ಹೇಳಿ ಭಗವಂತ ಅವತಾರ ಮಾಡ್ತಾರೆ. ನಾರಾಯಣ ಮಾಡಿ ಆಮೇಲೆ ನೋಡಿದ್ರೆ ನರಸಿಂಹರ ಅವತಾರದಲ್ಲಿ ಬರ್ತಾರೆ. ನರಸಿಂಹ ಅವತಾರದಲ್ಲಿ ಬಂದು ಆ ಭಗವಂತ ಶ್ರೀ ರಾಘವೇಂದ್ರ ಸ್ವಾಮಿ ಅವತಾರ ಮುಂದಿನ ಅವತಾರದಲ್ಲಿ ಇದ್ದಂಥದ್ದು ಪ್ರಹ್ಲಾದ ಅವತಾರ. ಆ ಅವತಾರದಿಂದನೇ ಎಲ್ಲ ರಾಕ್ಷಸರುಗಳನ್ನ ಧ್ವಂಸ ಮಾಡಿ ಅದೇ ರೀತಿ ಆದಮೇಲೆ ಆ ಭಗವಂತನಿಂದ ಪಡ್ಕೊಂಡಿದ್ದಂಥದ್ದು ಏನು ಅಂತ ಅಂದರೆ ಕೃತಾಯುಗ, ತೇತ್ರಾಯುಗ, ದ್ವಾಪರ ಯುಗ, ಕಲಿಯುಗ, ಯುಗಗಳಲ್ಲೂ ನೀನು ಅವತಾರ ಮಾಡಬೇಕು. ಈ ಥರ ನರಕರುಗಳಿಗೆ ಒಂದೊಂದು ಡಾಟ್ ಇಡ್ತಾ ಬರಬೇಕು. ಯಾಕೆಂದರೆ ಅವ್ರನ್ನ ಮುಕ್ತಾಯ ಮಾಡಬೇಕು ಅನ್ನೋಂಥದ್ದಿತ್ತು. ಹಾಗಾಗಿ ನೋಡಿ, ಕಲಿಯುಗದಲ್ಲೂ ಸಹ ಒಬ್ಬ ರಾಕ್ಷಸನ ಭಗವಂತನ ಮೃತ್ತಿಕೆಯಿಂದ ನಾಶ ಆಗಿದ್ದಾನೆ. ಹಾಗಾಗಿ ಭಗವಂತರ ಗುರುರಾಯರು ಎಷ್ಟು ಅಪಾರ ಶಕ್ತಿ ನೋಡಿ, ಹೇಳ್ಕೊಂಡೇ ಹೋಗ್ಬೋದು. ಅವರ ಸ್ಟೋರಿಲಾಗಲಿ, ಅವರ ಅವತಾರ ಮಾಡಿದ್ದಂಥ ವಿಷಯದಲ್ಲಾಗಲಿ ಯಾವುದೇ ಒಂದು ಸಂಶಯ ಖಂಡಿತ ಬರಲ್ಲ. ಕಾರಣ ಅಷ್ಟು ಮಹಾತ್ಮ, ಎಲ್ಲ ರೀತಿಯೂ ಅವರು ಇದನ್ನು ಮಹಿಮೆಗಳನ್ನ ಮಾಡಿದ್ದಾರೆ. ಹಾಗಾಗಿ ಒಬ್ಬರನ್ನ ನಾವು ಮಹಾಮಹಿಮೆಯಿಂದ ಆ ಭಗವಂತನ ದರ್ಶನ ಮಾಡಿ ವಿಷ್ಣು ದೇವರನ್ನ ಪಡ್ಕೋಬೋದು. ಯಾಕೆಂತ ಅಂದರೆ ಈ ಋಷಿಮುನಿಗಳಿದ್ದಾರೆ ನೋಡಿ, ಅವ್ರುಗಳಿಂದ ಶಿವನ ನೋಡ್ಬೋದಂತೆ, ಋಷಿಮುನಿಗಳಿಂದನೇ ಮಹಾನ್ಗಳನ್ನೂ ನೋಡ್ಬೋದಂತೆ. ಈ ಮಹಾನ್ಗಳನ್ನ ದರ್ಶನ ಮಾಡಿದ್ರೆ ನಮ್ಗೆ ಎಷ್ಟು ಪಾಪ ಕರ್ಮ ಇದೆಯೋ ಅಷ್ಟೊಂದು ಸವಿತಾ ಬರುತ್ತಂತೆ. ಮಹಾಮುನಿವರುಗಳಿಂದನೇ ಎಲ್ಲ ಮಹಾವಿಷ್ಣುನೂ ದರ್ಶನ ಮಾಡ್ಬೋದು, ಶಿವ ಪರಮಾತ್ಮನೂ ದರ್ಶನ ಮಾಡ್ಬೋದು. ಯಾಕೆ ಅಂತಂದರೆ ನೋಡಿ, ಹಣೆಯಲ್ಲಿ ಬರ್ದಿರೋದನ್ನೇ ಯಾರೂ ಸಾಧ್ಯ ಇಲ್ಲ ಅದನ್ನು ಅಳಿಸೋದಕ್ಕೆ. ಆ ಭಗವಂತನಿಂದ ಮಾತ್ರನೇ ಸಾಧ್ಯ. ಯಾರು ಬರ್ದಿರೋ ನೋಡಿ, ವಿಧಿದೇವತೆ ಏನು ಬರೆದಿದ್ದಾಳೋ ಅದನ್ನು ನಮ್ಮ ಹಣೆಯಲ್ಲಿಂದ ಅಳಿಸ್ಬೇಕು ಅಂದರೆ ಸಾಧ್ಯನೇ ಇಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗೆ ಆ ಶಕ್ತಿನೂ ಸಹ ಎಲ್ಲ ದೇವತೆಗಳು ಸಹ ಕೊಟ್ಟಿದ್ದಾರಂತೆ. ಯಾಕೆ ಅಂತಂದರೆ ಭೂಮಾದೇವಿಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರೋದು ಯಾರನ್ನ? ಮಹಾವಿಷ್ಣುನ. ಧ್ಯಾನ ಮಾಡ್ತಾ ಇರೋದು ಯಾರನ್ನ? ಎಲ್ಲ ದೇವತೆಗಳನ್ನ. ಒಬ್ರನ್ನ ಮಾತ್ರ ಅಲ್ಲ, ಎಲ್ಲ ದೇವತೆಗಳನ್ನೂ ಧ್ಯಾನ ಮಾಡ್ತಾ ಇದ್ದಾರೆ ಭಗವಂತ. ಏನೇನು ಬೇಕೋ ಎಲ್ಲನೂ ಪಡ್ಕೊತಾ ಇದ್ದಾರೆ. ಆ ಕಡೆ ಒಂದು ನಮ್ಮ ಮೊಬೈಲ್ಗೆ ಚಾರ್ಜ್ ಹಾಕಿದ್ದಂಗೆ ಚಾರ್ಜ್ ಆಗ್ತಾ ಅದೆಷ್ಟು ಚೆನ್ನಾಗಿ ಬ್ರೈಟಾಗಿರುತ್ತೋ ಅದೇ ರೀತಿ ನೋಡಿ ಅಷ್ಟೇ ಬ್ರೈಟ್ನೆಸ್ ಆ ಭಗವಂತನಿಗೆ ಸಿಗ್ತಾನೆ ಇರುತ್ತಂತೆ ರಾಯರಿಗೆ. ಅದನ್ನು ಮತ್ತೆ ನಮಗೆ ಕೊಡ್ತಾರಂತೆ ನೋಡಿ. ಅದಕ್ಕೆ ಹೇಳೋದು, ಒಂದು ದೇವಸ್ಥಾನಕ್ಕೆ ನೀವು ಹೋದರೆ, ಒಂದು ಆಲಯಕ್ಕೆ ಹೋಗ್ತೀರಾ ಅಂದರೆ ಪ್ರದಕ್ಷಿಣೆ ಮಾಡಬೇಕು ಖಂಡಿತ. ಒಬ್ಬ ಮನುಷ್ಯ ಆ ದೇವಸ್ಥಾನನ ಪ್ರದಕ್ಷಿಣೆ ಮಾಡೋ ಅಂಥ ಸಮಯದಲ್ಲಿ ನಮ್ಮಿಂದ ಏನೇ ನೆಗೆಟಿವ್ಸ್ ಇದೆಯೋ ಅದು ಭಗವಂತ ತಗೊಳ್ತಾನಂತೆ. ಹಾಗಾಗಿ ಭಗವಂತನಿಂದ ನಮಗೆ ಪ್ರದಕ್ಷಿಣೆ ಮಾಡ್ತಾ ಭಗವಂತನಿಂದ ನಮಗೆ ಸಿಗಬೇಕಾಗಿರೋದೇನು? ಚಾರ್ಜ್. ಎಷ್ಟು? 1 ವರ್ಷಕ್ಕೆ ಬೇಕಾಗಿದ್ದಷ್ಟು ಚಾರ್ಜ್ ನಮಗೆ ಸಿಗುತ್ತಂತೆ ನೋಡಿ. ನಾವು ಪ್ರದಕ್ಷಿಣೆ ಮಾಡೋ ಅಂಥ 1 ದಿನದ ಪ್ರದಕ್ಷಿಣೆ ಭಗವಂತನಿಗೆ 1 ವರ್ಷ ಕಾಲ ಬೇಕಾಗುತ್ತಂತೆ, ಸಿಗುತ್ತಂತೆ. ಆ ಚಾರ್ಜನ್ನು ತಗೊಂಡು ಸಾವಿರಾರು ಜನಕ್ಕೆ ಕೊಡ್ತಾನೇ ಇರ್ತಾರಂತೆ ಏನು ಬೇಕಾದ್ರೇನು. ಅದಕ್ಕೆ ಹೇಳೋದು, ಯಾವುದೇ ದೇವಸ್ಥಾನಕ್ಕೆ ಹೋದ್ರೇನು ಸಹ ಪ್ರದಕ್ಷಿಣೆ ಆಗ್ತೀರಾ ಬರಬೇಡಿ. ಅದೇ ರೀತಿ ಅಲ್ಲಿ ಕೂತು 1-2 ನಿಮಿಷ ಆದರೂ ಆ ಭಗವಂತನ ಧ್ಯಾನ ಮಾಡಿಬಿಟ್ಟು ಬನ್ನಿ. ನೋಡಿ, ತಿರುವಣ್ಣಾಮಲೆಗೆ ಏನೇನು ವಿಶೇಷತೆ ಇದೆ,
ಏನೇ ನಾವು ತಿಳ್ಕೊಬೋದು. ಸಾಧು ಸಜ್ಜನರಲ್ಲಿ ಏನು ಸಾಧನೆ ಮಾಡ್ತಾ ಇದ್ದಾರೆ, ಮಾಡಿದಂಥವ್ರಿಗೇನ ಈಗಲೂ ಸಹ ಭಗವಂತನ ಬಂದು ದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಅಂಥದ್ದಿದೆ ನೋಡಿ. ಅದೇ ರೀತಿ ಒಂದೊಂದು ದೇವಸ್ಥಾನಕ್ಕೆ ಹೋದ್ರೇನು ದಿಕ್ಪಾಲಕರಿಗೂ ದಿಕ್ಕಲ್ಲೂ ನಮಸ್ಕಾರ ಮಾಡಬೇಕು ಅಂತ ಆಗಿನ ಕಾಲದಿಂದ ಬಂದಿದೆ. ಯಾಕೆಂದರೆ ನೋಡಿ, ಇವಾಗ ಒಂದು ಹೆಣ್ಮಕ್ಳು ಬ್ಲೌಸ್ ಹಾಕ್ಕೊತಾರೆ ಅಂದ್ರೂ ಸಹ ಆಗಿನ ಕಾಲದಲ್ಲಿ ಯಾವ ರೀತಿ ಹಾಕ್ಕೊಂಡ್ರೋ ಅದೇ ರೀತಿ ಬಂದ್ಬಿಡ್ತೀಗ. ಅದೇ ರೀತಿ ಡ್ರೆಸ್ಸು ಸಹ ಎಲ್ಲನೂ ಬರ್ತಾ ಇದೆ, ಆಗಿನ ಕಾಲದ ಎಲ್ಲನೂ ಬರ್ತಾ ಇದೆ ನೋಡಿ. ಊಟ ಅಡುಗೆ ಮಾಡೋದಕ್ಕೂ ಸಹ ಸಿಲಿಂಡರ್ ಖಾಲಿ ಆಗೋಯ್ತೀಗ, ಒಲೆ ಹಚ್ಚಿ ಮಾಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಒಲೆ ಹಚ್ಚಿನೇ ಎಷ್ಟು ಚೆನ್ನಾಗಿ ಅಡುಗೆಗಳು ಮಾಡ್ತಾಯಿದ್ರು, ಎಷ್ಟು ಟೇಸ್ಟ್ ಆಗಿರೋದು, ಎಷ್ಟು ಶಕ್ತಿ ಆಗಿರೋದಲ್ವೇ. ಹಾಗಾಗಿ ಅದೇನೇ ಓಲ್ಡ್ ಈಸ್ ಗೋಲ್ಡ್ ಅಂತಾರೆ. ಹಾಗಾಗಿ ಬಂದ್ಬಿಟ್ಟಿದೆ ಈಗ, ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಸಹ ಚೇಂಜ್ ಆಗುತ್ತೆ, ಇನ್ನೂ ಸಹ ಬರ್ತಾ ಚೇಂಜ್ ಆಗ್ತಾನೇ ಇರುತ್ತೆ. ಆಗಿನ ಕಾಲದಲ್ಲಿ ಏನೆಲ್ಲ ಮಾಡಿದಾರೋ ಸಾಧನೆಗಳು ಈಗಿನ ಕಾಲದಲ್ಲೂ ಸಹ ಬರುತ್ತೆ. ಏನು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಸ್ವಲ್ಪ ಚೇಂಜಸ್ ಏನು ಅಂದರೆ, ಸ್ವಲ್ಪ ದೇವ್ರನ್ನ ಪ್ರಾರ್ಥನೆ ಮಾಡಲ್ಲ, ಅದೇ ರೀತಿ ನಂಬಿಕೆಯಿಂದ ಇರಲ್ಲ. ಹಾಗಾಗಿ ಅದೆರಡೂ ಇರೋದ್ರಿಂದ ಹೋಗಿ ಟಕ್ಕಂತ ಒಂದು ಕಷ್ಟದಲ್ಲಿ ಬೀಳ್ತಾರೆ. ಇದೆರಡೂ ಇತ್ತು ಅಂದರೆ ನೀವು ಮಾಡೋಂಥ ಕಾರ್ಯದಲ್ಲಾಗಲಿ, ನೀವು ಮಾಡೋಂಥ ಕರ್ತವ್ಯದಲ್ಲಾಗಲಿ ಸಕ್ಸಸ್ ಆಗೋದಕ್ಕೆ ಖಂಡಿತ ಭಗವಂತ ನಿಮ್ಮಿಂದ ಯಾವಾಗಲೂ ಒಂದು ಸ್ಪೈನಲ್ ಗಾರ್ಡ್ ಆಗಿ ಸ್ಟ್ರಾಂಗ್ ಆಗಿ ನಿಂತಿರ್ತಾರೆ. ಆದರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ನೋಡಿ. ಯಾವಾಗಲೂ ಮಾತಾಡೋ ದೇವರು ನಮ್ಮ ಹತ್ರ ಕಣ್ಣಿಗೆ ಕಾಣಿಸಲ್ವಂತೆ, ಪುನೀತ್ ರಾಜ್ಕುಮಾರ್ ಅವ್ರ ಥರ. ಹಾಗಾಗಿ ಅವ್ರು ಬಂದರು, ದೇವತಾ ಮನುಷ್ಯ ಬಂದರು, ಏನೇನು ಒಳ್ಳೇದು ಮಾಡಬೇಕು ಎಲ್ಲನೂ ಮಾಡಿದ್ರು, ಟಕ್ಕಂತ ಅವ್ರ ಕೆಲಸ ಮುಗೀತು, ಭಗವಂತನ ಜೊತೆಲಿ ಹೊರಟ್ಬಿಟ್ರು. ಹಾಗಾಗಿ ಅದೇ ರೀತಿಯೇ ಆ ದೇವರು ಅನ್ನೋ ಸ್ಥಾನ ಅಂಥ ಮನುಷ್ಯನಿಗೆ ಮಾತ್ರನೇ, ಪುನೀತ್ ರಾಜ್ಕುಮಾರ್ ಥರ ಇರೋ ಅಂಥವ್ರಿಗೆ ಮಾತ್ರನೇ ಸಿಗುತ್ತೆ ವಿನಃ ಎಲ್ರಿಗೂ ಸಿಗೋದಿಲ್ಲ. ಅದಕ್ಕೆ ಹೇಳೋದು, ಆ ಭಗವಂತನ ಪಡ್ಕೋಬೇಕು, ಆ ಭಗವಂತನಿಂದ ಎಲ್ಲ ಆಶೀರ್ವಾದ ಪಡ್ಕೋಬೇಕು ಅಂತಂದರೆ ಒಂದೊಂದು ವಿಷಯನೂ ನಾವೆಲ್ಲ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. 100% ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಯಾರಿಗೂ ಗೊತ್ತಿರಲ್ಲ. ಎಂಥ ಒಂದು ಆಧ್ಯಾತ್ಮಿಕವಾದಿ ಆಗಿದ್ರೂ ಸಹ ಆಳದಂಥ ಸಮುದ್ರ ಸಾಗರ ಆಳ ಕಂಡಿಡಿಬೋದು, ಅಗಲ ಇದೆ ಕಂಡಿಡಿಯೋಕ್ಕಾಗಲ್ಲ. ಹಾಗಾಗಿ ಆ ಭಗವಂತ ಎಷ್ಟು ದೊಡ್ಡ ಇದಾಗಿದ್ದಾರೋ ಅಷ್ಟೇ ದೊಡ್ಡದಾಗಿದೆ ನಮ್ಮ ಆಧ್ಯಾತ್ಮಿಕ. ಒಂದು ನಯ ಪೈಸಷ್ಟು ಸಹ ನಾವು ತಿಳ್ಕೊಂಡಿರೋದಿಲ್ಲ. ಏನೋ ಸಾಸಿವೆಯಲ್ಲಿ ಜಸ್ಟ್ ಒಂದು ಪಿನ್ನಲ್ಲಿ ನಾವು ಹಿಂಗೆ ಟಚ್ ಮಾಡಿದ್ರೆ ಎಷ್ಟಿರುತ್ತೋ ಅಷ್ಟು ಮಾತ್ರನೇ ನಮಗೆ ಗೊತ್ತಿರಬೇಕು. ಅಷ್ಟಿದ್ರೇ ಸಾಕು, ನಮ್ಮ ಮನುಷ್ಯನ ಆತ್ಮಕ್ಕೆ ಎಲ್ಲನೂ ಬೇಕಾದಷ್ಟು ಸಿಕ್ಬಿಡುತ್ತೆ. ಮನಸಾಕ್ಷಿಗೂ ಸರಿ, ಆತ್ಮಸಾಕ್ಷಿಗೂ ಸರಿ ಸಾಕ್ಷಾತ್ಕಾರ ಯಾರು? ಆ ಪರಮಾತ್ಮ, ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮ. ಆದಿಗುರು ಯಾರು? ಶಿವ. ನೋಡಿ, ಇಂಥವರೆಲ್ಲ ಇಲ್ಲ ಅಂದಿದ್ರೆ, ಈ ಭಗವಂತ ಎಲ್ಲ ಬರಲಿಲ್ಲ ಅಂದರೆ ನಾವೆಲ್ಲಿ ಅಲ್ವೇ? ಹಾಗಾಗಿ ತಿರುವಣ್ಣಾಮಲೆ ಬಗ್ಗೆ ಹೇಳ್ತಾ ಹೋಗ್ತೀನಿ, ಖಂಡಿತ ತಿಳ್ಕೊಳ್ಳಿ. ನಿಮಗೆ ಆಸಕ್ತಿ ಇರೋ ಅಂಥವ್ರು ನನಗೆ ಕಮೆಂಟ್ಸ್ ಮಾಡಿ, ಅದೇ ರೀತಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಖಂಡಿತ ಹೇಳ್ತೀನಿ. ಟಕ್ಕಂತ ಬರುವಾಗ ನಾನು ಸಿಗಲ್ಲ, ಅಲ್ಲದು ನೀವು ಬರೋ ಅಂಥ ಟೈಮಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಎಲ್ಲ ವಿಷಯನೂ ನಿಧಾನಕ್ಕೆ ನಾವು ತಿಳ್ಕೊಳ್ತಾ ಹೋಗೋಣ. ಆ ಭಗವಂತನ ಆಶೀರ್ವಾದ ನಿಮಗೆಲ್ಲ ಸದಾ ಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣು. पूज्याय राघवेन्द्राय सत्यधर्मरताय च